ಕೈದಿ ನಂಬರ್ ಆಯ್ತು. ಈಗ ಮತ್ತೊಂದು ಟ್ರೆಂಡ್. ದರ್ಶನ್ ಹಾಕಿದ ಟಿ ಶರ್ಟ್ ಧರಿಸಿದ ಫ್ಯಾನ್ಸ್ ಟ್ರೆಂಡ್ ಆಯ್ತು. ದಾಸ ಹಾಕಿದ ಟಿ ಶರ್ಟ್. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ. ದಾಸನ ಬಿಂದಾಸ್ ಫೋಟೋದಿಂದ ಜೈಲಿನ ಚಿತ್ರಣವೇ ಬದಲು. ಸಿಗರೇಟ್ ಇಡಿ ಇಲ್ಲದೆ ಕೈದಿಗಳು ಕಂಗಾಲ್. ರಾಜ್ಯಪಾಲರ ಮುಂದಿದೆಯಾ ಬೇರೆ ಪ್ರಕರಣ? ಪ್ರಾಸಿಕ್ಯೂಷನ್ಗೆ ಯಾವುದೇ ಕೇಸ್ ಬಾಕಿ ಇಲ್ಲ ಎಂದು ಗವರ್ನರ್ ಉತ್ತರ. ಬಯಲಾಯಿತು ಕಾಂಗ್ರೆಸ್ ರಾಜಕೀಯ. ನದಿ ದಾಟಲು ಗ್ರಾಮಸ್ಥರು ಪರದಾಟ. ತಾತ್ಕಾಲಿಕ ಸೇತುವೆಗಾಗಿ ಜನರು ಹಠ. ಮಂದಗತಿಯಲ್ಲಿ ಸಾಗ್ತಿದೆ ಬ್ರಿಡ್ಜ್ ಕಾಮಗಾರಿ. ಕಲಬುರಗಿಯಲ್ಲಿ ವರುಣನ ಅಬ್ಬರ. ಮಳೆಗೆ ಮನೆ ಗೋಡೆ ಕುಸಿದು ಅವಾಂತರ. ಬಳ್ಳಾರಿಯಲ್ಲೂ ಜನ ಜೀವನ ತತ್ತರ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರ್ಯಾರ್. ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಕಂಬಿ ಎಣಿಸ್ತಾ ಇರುವ ದರ್ಶನ್ ಅವರ ಆರೋಗ್ಯವನ್ನ ಈಗ ವೈದ್ಯರು ತಪಾಸಣೆ ಮಾಡಿದ್ದಾರೆ. ದರ್ಶನ್ ಬೆನ್ನು ನೋವು, ಹೀಗಾಗಿ ವೈದ್ಯರಿಂದ ಆರೋಗ್ಯ ತಪಾಸಣೆ ಮಾಡಿದ್ದಾರೆ. ನಿನ್ನೆ ಮೆಡಿಕಲ್ ರಿಪೋರ್ಟ್ ಅನ್ನ ಸಲ್ಲಿಸಿದ್ದ ದರ್ಶನ್ ಕುಟುಂಬಸ್ಥರು ಬೆನ್ನು ನೋವಿನ ತೀವ್ರತೆಯ ಬಗ್ಗೆ ವೈದ್ಯಕೀಯ ತಪಾಸಣೆಯನ್ನ ಮಾಡಿದ್ದಾರೆ. ವೈದ್ಯರಿಂದ ದರ್ಶನ್ ವೈದ್ಯಕೀಯ ತಪಾಸಣೆ ಮಾಡಿದ್ದಾರೆ. ಅದರ ರಿಪೋರ್ಟ್ ಅನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ. ಬೆನ್ನು ನೋವಿನಿಂದಾಗಿ ಸರ್ಜಿಕಲ್ ಚೇರ್ಗೆ ದಾಸ ಮನವಿಯನ್ನು ಮಾಡಿದರು. ನನಗೆ ಕೂತ್ಕೊಳ್ಳಿಕ್ಕಾಗಲ್ಲ ಅಂಥೇಳಿ ಅವ್ರು ಹೇಳಿದರು. ಹಾಗಾಗಿ ನನಗೊಂದು ಚೇರ್ ಬೇಕು ಅಂಥೇಳಿ ದರ್ಶನ್ ಕೇಳಿದರು. ಬೆನ್ನು ನೋವಿನಿಂದ ದರ್ಶನ್ ಬಳಲ್ತಾ ಇದ್ದಾರೆ. ದರ್ಶನ್ ಆರೋಗ್ಯ ತಪಾಸಣೆಯನ್ನು ಮಾಡಿದ್ದಾರೆ. ದರ್ಶನ್ಗೆ ಬೆನ್ನು ನೋವು, ವೈದ್ಯರು ಆರೋಗ್ಯ ತಪಾಸಣೆ ಮಾಡಿದಾಗ ಹೇಳಿದ್ದಾರೆ ನನಗೆ ಬೆನ್ನು ನೋವಿದೆ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಬೆನ್ನು ನೋವಿನ ತಪಾಸಣೆಯನ್ನು ವೈದ್ಯರು ಮಾಡಿದ್ದಾರೆ. ಸರ್ಜಿಕಲ್ ಚೇರ್ ಬೇಕು ನನಗೆ ಅಂಥೇಳಿ ದರ್ಶನ್ ಕೇಳಿದ್ದಾರೆ ಅನ್ನೋದು ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ದರ್ಶನ್ ಈಗ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ. 3 ದಿನ ಆಗಿದೆ ದರ್ಶನ್ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆಗಿ. ದರ್ಶನ್ಗೆ ಆರೋಗ್ಯದ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ಅವರಿಗೆ ಬೆನ್ನು ನೋವಿದೆಯಂತೆ. ಆರೋಗ್ಯ ತಪಾಸಣೆ ಮಾಡಿದಾಗ ಅವರಿಗೆ ಬೆನ್ನು ನೋವಿದೆ, ಹಾಗಾಗಿ ಸರ್ಜಿಕಲ್ ಚೇರ್ ಬೇಕು ಅಂತ ಹೇಳಿ ಕೇಳಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ದರ್ಶನ್ ಆರೋಗ್ಯದ ಸ್ಥಿತಿ ಹೇಗಿದೆ? ದರ್ಶನ್ ಈಗ ವೈದ್ಯರು ತಪಾಸಣೆ ಮಾಡಿದಾಗ ಏನು ಹೇಳಿದ್ದಾರೆ ಡಾಕ್ಟ್ರು? ಸದ್ಯ ಏನು ವಿವರ ಇದೆ ರೇಣುಕಾರಾಧ್ಯ?